ಕಾನೂನು ಹೋರಾಟ ಹೇಗಿರುತ್ತೆ ಮುಂದಿನ ದಿನ? ಖಂಡಿತವಾಗ್ಲೂ ಇವತ್ತು ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಇಲಾಖೆಗೆ. ಮತ್ತು ಇವತ್ತು ನಮ್ಮ ಪ್ರತಿಪಕ್ಷ ನಾಯಕರಾದ ಸನ್ಮಾನ್ಯ ಆರ್ ಅಶೋಕ್ ಅವರು ಮತ್ತು ಚೆಲುವಾದಿ ನಾರಾಯಣಸ್ವಾಮಿ ಅವರು ಇನ್ನಿತರ ಅನೇಕ ನಾಯಕರುಗಳು ಇವತ್ತು ಬೆಂಗಳೂರಲ್ಲಿ DG ಅವರಿಗೂ ಕೂಡ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ. ಇವತ್ತು ವಿಜೇಂದ್ರ ಅವರು ಕೂಡ ಇವತ್ತು ಬಂದು ಮಾಧ್ಯಮಗಳಲ್ಲಿ ಮಾತಾಡಿರುವಂಥದ್ದು ಇದೆ. ನಾಳೆಗೆ ಪಕ್ಷ ಇನ್ನೂ ಕೆಲವೊಂದು ತೀರ್ಮಾನಗಳನ್ನ ತಗೊಳ್ಳುವಂತಿದೆ. ಪಕ್ಷ ಏನು ತೀರ್ಮಾನ ತಗೊಳ್ಳುತ್ತೆ, ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕನ್ನೋದನ್ನು ಪಕ್ಷದ ತೀರ್ಮಾನದಂತೆ ನಾನು ಮುಂದಕ್ಕೆ ಹೋಗ್ತೀನಿ. ಈಗ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ, ನಿಷ್ಪಕ್ಷಪಾತವಾಗಿ ತನಿಖೆ ನಡೀತಾ ಅನ್ನೋ ವಿಶ್ವಾಸ ಇದೆಯಾ? ನೋಡಿ, ನನಗೆ ಇವಾಗ ಹೊಸದಾಗಿ SP ಬಂದಿದ್ದಾರೆ ಪವನ್. ನಿನ್ನೆ ಬೆಳಿಗ್ಗೆನೇ ಅವರು 11ವರೆಗೆ ಚಾರ್ಜ್ ತೊಗೊಂಡಿರೋಂಥದ್ದು. ಅವ್ರ ಮೇಲೆ ನಂಬಿಕೆ ಇದೆ, ಅವರು ಸರಿಯಾದ ದಿಕ್ಕಲ್ಲಿ ತನಿಖೆ ಮಾಡ್ತಾರೆ ಅಂತೇಳಿ. ಹಾಗೆ ಮಾಡಿದ ಹೊತ್ತು ಪಕ್ಷದಲ್ಲಿ 2-3 ದಿವಸಗಳೇ ನಮ್ಗೆ ಗೊತ್ತಾಗ್ಬಿಡುತ್ತೆ. ಇದೇನು ಜಾಸ್ತಿ ಟೈಮ್ ಹಿಡಿಯಲ್ಲ. ಈ ಹಿಂದೆ ಥರ ಟೆಕ್ನಾಲಜಿ ಇಲ್ಲ. ಇವಾಗೆಲ್ಲ ಫೋರೆನ್ಸಿಕ್ಕಲ್ಲಿ ಯಾವ ಬಾಡಿನಲ್ಲಿ ಯಾವ ಬುಲೆಟ್ ಹೋಗಿದೆ, ಆ ಬುಲೆಟ್ ಯಾವ ಗನ್ನಿಂದ ಬಂದಿದೆ, ಆ ಗನ್ ಯಾರು ಮಾಲೀಕ, ಅದೆಲ್ಲ ಕೂಡ ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಈ ಸತ್ಯಾಂಶಗಳನ್ನು ಪೊಲೀಸರು ಬಹಿರಂಗಪಡಿಸಬೇಕು ಮತ್ತು ತಪ್ಪಿತಸ್ಥರನ್ನ ಅರೆಸ್ಟು ಮಾಡಬೇಕು ಕಂಪಲ್ಸರಿಯಾಗಿ. ಅದಾಗದೇ ಹೋದ ಪಕ್ಷದಲ್ಲಿ ಗವರ್ನರ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮತ್ತು ನಾವು CBI ಎಂಕ್ವೈರಿಗೆ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ಗೆ ಎಂಕ್ವೈರಿ ಮಾಡೋದಕ್ಕೆ ಅವಶ್ಯಕತೆ ಬಿದ್ದರೆ ಹೈಕೋರ್ಟ್ವರೆಗೂ ಕೂಡ ಮೆಟ್ಸೆತ್ತಿ ನಾನು ಹೋರಾಟ ಮಾಡ್ತೀನಿ. ಸರ್, ಈಗ ಅಮಾಯಕ ವ್ಯಕ್ತಿ ಒಬ್ಬ ಬಲಿಯಾಗಿದ್ದಾನೆ, ಇದಕ್ಕೆ ಅವರ ಕುಟುಂಬಕ್ಕೆ ಏನಾದರೂ ಪರಿಹಾರ ನೀಡಬೇಕಂತ ಆಗ್ರಹಿಸ್ತೀರಾ ಅಂತ? ನೋಡಿ, ಒಂದು ವಿಷಯ, ಅದು ವೈಯಕ್ತಿಕವಾಗಿ ಯಾರೇ ಅದು ಕಾಂಗ್ರೆಸ್ ಕಾರ್ಯಕರ್ತ, BJP ಕಾರ್ಯಕರ್ತ ಅನ್ನೋದಲ್ಲ. ನಮ್ಮ ಮೇಲೆ ಅಭಿಮಾನದಿಂದ ಸಾವಿರಾರು ಮಂದಿ ಬಂದಿರ್ತಾರೆ. ಅವರು ಪ್ರಚೋದನೆ ಮಾಡಿ ರೌಡಿಗಳನ್ನ ಕರ್ಕೊಂಡು ಬಂದಿರ್ಬೋದು. ಅವನು ರೌಡಿನ ಇನ್ನೊಬ್ಬ ಅನ್ನೋದಲ್ಲ, ಒಂದು ಪ್ರಾಣ ಹೋಗಿದೆ. ಅದ್ರ ಬಗ್ಗೆ ನಮಗೆ ವಿಶೇಷವಾಗಿ ಈಗಾಗಲೇ ಶ್ರೀರಾಮುಲು ಬೆಳಿಗ್ಗೆ ಹೇಳ್ದಂಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು, ಆ ಕುಟುಂಬಕ್ಕೆ ಧೈರ್ಯ ಕೊಡುವಂಥ ಒಂದು ಕೆಲಸ ನಮ್ಮಿಂದ ಕೂಡ ಖಂಡಿತವಾಗ್ಲೂ ಕೂಡ ನಡೆಯುತ್ತೆ. ನಾಳಿನ ಕಾರ್ಯಕ್ರಮ ಪೋಸ್ಟ್ಪೋನ್ ಮಾಡಿದ್ದಾರೆ, ಅದು ನನಗೆ ಗೊತ್ತಿಲ್ಲ. ಅದು ನೀವೇ ಹೇಳ್ತಾ ಇದ್ದೀರಿ. ನಾಳಿನ ಕಾರ್ಯಕ್ರಮ ರದ್ದಾಗಿದೆ, ನಾಳೆ ನಡೆಯೋದಿಲ್ಲ, ಪೋಸ್ಟ್ಪೋನ್ ಮಾಡಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಅಂತ. ಅದು ಅವರಿಗೆ ಬಿಟ್ಟಿದ್ದು, ಅವ್ರಿಗೆ ಬಿಟ್ಟಿದ್ದು. ನೊಂದ ಕುಟುಂಬದ ಪರವಾಗಿ ನೀವು ಇರ್ತೀರಾ ಅಂತ? ಬಳ್ಳಾರಿ ಜಿಲ್ಲೆ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಯಾರಿಗೆ ಕೂಡ ತೊಂದರೆ ಆದರೂ ಕೂಡ ಅವ್ರ ಜೊತೆ BJP ಪಕ್ಷ ಇರುತ್ತೆ, ಜನಾರ್ದನ್ ರೆಡ್ಡಿನೂ ಇರ್ತಾರೆ.